संकेश्वर भाजीपाला मार्केट पूर्वीच्या ठिकाणी तात्काळ सुरू करण्याची परवानगी द्यावी अशी मागणी करत व्यापारी संघटनेतर्फे आंदोलन करण्यात आले। हुक्केरी तालुक्यातील संकेश्वर येथील दुर्दुंडेश्वर भाजीपाला मार्केट सील केल्याच्या अधिकाऱ्यांच्या कारवाईचा निषेध करत व्यापारी संघटनेने घोषणाबाजी करून आंदोलन केले। मार्केटचे व्यापारी समिती अध्यक्ष सुनील पाटील यांनी बोलताना सांगितले की भाजीपाला मार्केट अधिकाऱ्यांनी सील केला आहे, ज्यामुळे नागरिकांच्या आणि श्रीमठाच्या भक्तांच्या भावना दुखावल्या गेल्या आहेत। ಹೋಲ್ಸೇಲ್ ಮಾರುಕಟ್ಟೆ 25 ರಿಂದ 30 ವರ್ಷವಾಗಿ ಸತತವಾಗಿ ಇಲ್ಲಿ ಕಾಯಿಪಲ್ಯ ವ್ಯಾಪಾರವನ್ನು ಮಾಡಿಕೊಂಡು ಬಂದಿರುತ್ತೇವೆ। ದಿಢೀರ್ನೆ ಅಧಿಕಾರಿಗಳು ಇಲ್ಲಿ ಬಂದು ನಮ್ಮ ಮಾರುಕಟ್ಟೆಯನ್ನು ಸೀಜ್ ಮಾಡಿರುತ್ತಾರೆ। ಇದರಿಂದ ಸಾವಿರಾರು ರೈತರಿಗೆ ಹಾಗೂ ನೂರಾರು ವ್ಯಾಪಾರಸ್ಥರಿಗೆ ಹಾಗೂ ಹಮಾಲರಿಗೆ ಇದೇ ಜೀವನದ ಆಧಾರ ಸ್ತಂಭವಾಗಿರುತ್ತದೆ। ಹಲವು ಕುಟುಂಬಗಳು ಈಗ ಸಮಸ್ಯೆಗಳನ್ನು ಅನುಭವಿಸುತ್ತಿದೆ। ಅಧಿಕಾರಿಗಳು ಬಂದು 18/9/2024 ಅಚಾನಕ್ಕಾಗಿ ಮಾರ್ಕೆಟ್ ಒಳಗೆ ಬಂದು ರಾತ್ರಿ 11:30ವರೆಗೆ ಅಂಗಡಿಯ ಗೋಡೆ ಮೇಲೆ ಬಂದು ತಮ್ಮ ನಿರ್ಧಾರವನ್ನು ತಿಳಿಸಿರುತ್ತಾರೆ। ಯಾರು ನೋಟಿಸನ್ನು ರಿಸೀವ್ ಮಾಡಿರಂಗಿಲ್ಲ। ಅವರು ಹೇಳಿರ್ತಾರೆ 20 ತಾರೀಕಿಂದ ಇಲ್ಲಿ ಯಾವುದೇ ವಹಿವಾಟು ಮಾಡಬಾರದು ಅಂತ ಹೇಳಿರ್ತಾರೆ। ಹಾಗಾಗಿ ನಾವೆಲ್ಲ ವ್ಯಾಪಾರಸ್ಥರು ಸೇರಿ ಇದೇನಾಗಿದ್ದು ನೋಡೋಣ, ಇದು ಅದಕ್ಕೆ ಎದುರು ಸಂಬಂಧಿತ ಮಾಡಿದರು, ಏನು ಪ್ರಾಬ್ಲಮ್ ಇದು ನೋಡಿ 19 ತಾರೀಕು ತಾವೆಲ್ಲರೂ ಕೂಡಿ ಮಾರ್ಕೆಟನ್ನು ಬಂದ್ ಮಾಡಿರ್ತೇವೆ। ಆದರೂ ಕೂಡ 20 ತಾರೀಕು ಬಂದು 20 ತಾರೀಕು 9/2024 ಸಾಯಂಕಾಲ 7 ಗಂಟೆಗೆ ಬಂದು ಅಧಿಕಾರಿಗಳು ನಮ್ಮ ಮಾರುಕಟ್ಟೆಯನ್ನು ಸೀಜ್ ಮಾಡಿರುತ್ತಾರೆ। ಇಲ್ಲಿ ತರಕಾರಿ ಮಾರುಕಟ್ಟೆ ಮಾತ್ರ ಇಲ್ಲ, ಇಲ್ಲಿ ಒಳಗೆ ಬ್ಯಾಂಕ್ಗಳಿವೆ, ರಿಲಯನ್ಸ್ ಟವರ್ ಇದೆ, ಹಾಗೂ ಇಲ್ಲಿ ಗೋಡೌನ್ ಇದೆ, ಮತ್ತು ನಮ್ಮ ರೈತರಿಗೆ ಬೇಕಾದಂಥ ನಮ್ಮ ಯಾವುದು ಗೊಬ್ಬರ ಅಂಗಡಿ, ಇವೆಲ್ಲ ಹಲವು ಅಂಗಡಿಗಳು ಮಳಿಗೆಗಳು ಇರುತ್ತವೆ। ಇದನ್ನು ಯಾವುದೇ ನೋಡದೆ ಅಧಿಕಾರಿಗಳು ಇದನ್ನು ಗೇಟನ್ನು ಸೀಲ್ ಮಾಡಿ ಹೋಗಿರುತ್ತಾರೆ। ಇದರಿಂದ ಸಾವಿರಾರು ರೈತರಿಗೆ ನಮಗೆ ಕರೆ ಮಾಡಿ ನಮ್ಮ ತರಕಾರಿ ಎಲ್ಲಿ ಮಾಡೋದು, 4 ಸತಿ ವ್ಯಾಪಾರ ಎಲ್ಲಿ ಮಾಡೋದು ಹಾಳಾಗುತ್ತದೆ ಅಂತ ನಮಗೆ ಫೋನ್ ಮಾಡಿ ಹೇಳ್ತಾರೆ। ಮತ್ತು ಇಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಹಾಗೂ ಭಕ್ತರಿಗೆ ಇದೊಂದು ಧಕ್ಕೆ ಬಂದಿರುತ್ತದೆ। ಇದಕ್ಕೆ DC ಅವರ ಹತ್ರ ಹೋಗಿ ಮನವಿ ಮಾಡಿಕೊಂಡಾಗ ಹಾಗೂ ನಮ್ಮ ಎಲ್ಲ ನಮ್ಮ ಪ್ರಾಬ್ಲಮನ್ನು ಹೇಳಿದಾಗ ಅವರು ಕೂಡಲೇ ನಮಗೆ ಸ್ಪಂದಿಸಿದ್ರು ಕೂಡ ತಹಸೀಲ್ದಾರ್ ಮೇಡಮ್ಗೆ ಹೇಳಿರ್ತಾರೆ, ನೀವು ಸೀಲನ್ನು ಇದಾಗ ಓಪನ್ ಮಾಡಿ, ಬೇರೆ ವ್ಯವಹಾರಗಳಿದೆ ಅಂತ। ಆದರೂ ತಹಸೀಲ್ದಾರ್ ಮೇಡಮ್ ಅವರು ಯಾಕೆ ಹಿಂದೆ ಏಟ್ ಹಾಕುತ್ತಿದ್ದಾರೆ ನಮಗೆ ತಿಳಿತಾ ಇಲ್ಲ। ಇದನ್ನು ಕೂಡಲೇ अधिकारिಗಳು ಇದರ ಕಡೆ ಗಮನ ಕೊಟ್ಟು सीलನ್ನು ತೆಗೆಯಬೇಕಾಗಿ ನಾವು विनंती ಮಾಡುತ್ತೇವೆ। व्यापारी संतोष कमनोरे यांनी सांगितले की अधिकाऱ्यांनी कोणतीही माहिती न देता काही लोकांच्या चुकीच्या माहितीनुसार मार्केट सील केला आहे। ಮುಂಚೆ 21 ದಿವಸ ಮೊದಲು ನಮಗೆ ನೋಟಿಸ್ ಕೊಡಬೇಕಾಗಿತ್ತು। ಅವರು ಏಕಾಏಕಿ 18 ತಾರೀಕು ರಾತ್ರಿ 11 ಗಂಟೆಗೆ ನಿರ್ಣಯವನ್ನು ತಗೊಂಡು ಒಂದು ಗೋಡೆ ಮೇಲೆ ನೋಟಿಸ್ ಹಚ್ಚಿ ಹೋಗಿ 20 ತಾರೀಕು ಅಂದರೆ ನೀವು ಶಿಫ್ಟ್ ಆಗಬೇಕಂತೇಳಿ ಏಕಾಏಕಿ ನಮಗೆ ನಿರ್ಣಯ ಮಾಡಿದ್ದಾರೆ ಅಧಿಕಾರಿಗಳು। ಇನ್ನೂ ಜಿಲ್ಲಾಧಿಕಾರಿ ಬಂದಲ್ಲಿ ಘೋಷಣೆ ಮಾಡೋಕ್ಕಿಂತ ಮೊದಲು ಇವರೇ ಘೋಷಣೆ ಮಾಡಿದ್ದಾರೆ। ಆಮೇಲೆ ಇಲ್ಲಿಂದ ರೈತರು ಒಂದು 10,000 ರೈತರು ಈ ಮಾರ್ಕೆಟ್ ಮೇಲೆ ಅನುಮಾನ ಅದಾರೆ, ಇಲ್ಲಿ ಮಾರ್ಕೆಟಿಗೆ ಮಾಲ್ ಕಳಿಸ್ತಾರೆ। ಮತ್ತು ಇಲ್ಲಿ ದಲಾಲರ ಅಂಗಡಿ ವರ್ತಕರು ಇಲ್ಲಿ ಒಂದು 55 ಜನ ಮಳಿಗೆ ಹೇಳೋದವು। ಆಮೇಲೆ ಇಲ್ಲಿ ದುಡಿಯುವಂಥ ಕಾರ್ಕುನರು ಒಂದು 200ದಿಂದ 300 ಕಾರ್ಕುನರು, ಹಮಾಲರು ಒಂದು 400 ಮಂದಿ, ಆಮೇಲೆ ಇಲ್ಲಿ ಬರುವಂಥ ಕಾಯಿಪಲ್ಯ ತೊಗೊಂಡು ಬರುವಂಥ ಗಾಡಿಗಳು ಒಂದು 700ರಿಂದ 800 ಗಾಡಿಗಳು ಜನ ಅದಾರ। ಆಮೇಲೆ ಎಲ್ಲರಿಗೂ ಇದು ಹೊಡೆತಾಗಿದೆ। ಆಮೇಲೆ ಅಲ್ಲಿ ಇರುವಂಥ ವ್ಯವಸ್ಥೆ ನಮಗೆ ಏನೂ ಇಲ್ಲ। ಇರೋವಲ್ಲಿ 23 ಗಾಳ ಅದಾವೆ, 11/11 ಅದಾವೆ। ಅಲ್ಲಿ ನೀವು 55 ನಮಗೆ ಗಾಳ ಅದಾವೆ ಇಲ್ಲಿ ಈಗಾಗಲೇ। ಅಲ್ಲಿ ಏಕಾಏಕಿ ನೀವು ಅಲ್ಲಿ ಒಂದು ತಾಡಪತ್ರಿ ಹಾಸ್ಕೋರಿ, ತಟ್ಟು ಮೇಲ್ಕೊಂಡ್ರಿ, ರೋಡ್ ಮೇಲ್ಕೊಂಡ್ರಿ, ಹೆಂಗೆ ಬೇಕಾದಂಗೆ ವ್ಯಾಪಾರ ಮಾಡ್ರಿ ಅಂತೇಳಿ ಹೇಳಾಕದಾರೆ। ಹೆಂಗೆ ಏನೂ ವ್ಯವಸ್ಥೆ ಇಲ್ಲದೆ ಹೆಂಗೆ ವ್ಯಾಪಾರ ಮಾಡೋದು? ನಾವು ಇಲ್ಲೇ ಮಾಡೋರು, ದುರ್ಗೇಶ್ವರ ಮಾರ್ಕೆಟ್ದಾಗ ಮಾಡೋರು ಮಠ ನಮ್ಮ ಬೆಂಬಲಕ್ಕೆ ಐತಿ, ರೈತರು ಭೀ ನಮ್ಮ ಬೆಂಬಲಕ್ಕೆ ಅದಾರು, ಇಲ್ಲಿ ವ್ಯಾಪಾರಿಯರು ಭೀ ನಮ್ಮ ಬೆಂಬಲಕ್ಕೆ ಅದಾರು। ಆದ ಕಾರಣ ಇನ್ನೂ ಒಂದು ವಾರ ಬಂದಾಗಲಿ 4 ತಿಂಗಳು ಬಂದಾಗಲಿ ಇಲ್ಲೇ ನಾವು ಮಾಡೋರ, ಇಲ್ಲೇ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ। ಮತ್ತು ಎಲ್ಲ ರೈತರು ನಮ್ಮ ಪರವಾಗಿ ಅದಾರು। ಯಾರೋ ಕೆಲವೊಂದು ಜನ ಬಂದಾರ ರೈತರು ಮಾಡಿದಾರ ಅಂದ್ಕೂಲ ಅವರು ಭೀ ನಮ್ಮ ಪರವಾಗಿ ಅದಾರು। ಇದ್ರ ಮುಂದೆ ಮಠದ ಪರವಾಗಿ ಭೀ ಅದಾರು। ಎಲ್ಲ ಊರು ನಗರ ಸಮರ್ಥ್ಯ ನಾಗರಿಕರಿಸ್ಕೊಂಡು ನಮ್ಮ ಪರವಾಗಿ ಅದಾರು। ಮತ್ತು ಈ ಕಮ್ಮಿ 100-200 ಹಳ್ಳಿ ಜನ ಸ್ಕೊಂಡು ನಮ್ಮ ಪರವಾಗಿ ನಿಂತಿದ್ದಾರೆ। ಮುಂದೆ ಇದು ನಮಗೆ ಓಪನ್ ಮಾಡೋದಿಲ್ಲ ಅಂದರೆ ಇದಕ್ಕೆ ಬೇರೆ ಸ್ವರೂಪ ತಗೋತೈತಿ। ಅದಕ್ಕೆ ಅಧಿಕಾರಿಗಳು ಗಮನ ಹರಿಸಿ ನಮಗೆ लवकर ओपन ಮಾಡಿಕೊಡ್ರಿ खंडिಸ್ತೇವೆ। यावेळी अनेक व्यापारी आंदोलनामध्ये सहभागी झाले होते। सचिन कांबळे, KMM मराठी, हुक्केरी।